ಹಳೆಯ ದಿನಗಳನ್ನ ನಾನು ನೆನೆಸ್ಕೊಳ್ತೇನೆ. ದೇವ್ರೆ, ನಾನು 2024ರಲ್ಲಿ ನಾನು ಇಂತಿಂತ ಕಷ್ಟಗಳನ್ನ ನಾನು ಎದುರಿಸಿದ್ದೇನೆ. ಈ 2025ರಲ್ಲಿ ನನ್ನನ್ನು ನೀನು ಕರ್ತನೆ ಆಶೀರ್ವಾದ ಮಾಡು ಅಂತ ಎಲ್ಲಾ ಕಷ್ಟಗಳಿಂದ ನನ್ನನ್ನು ತಪ್ಪಿಸಿ ನೀನು ಕಾಪಾಡಿದಕ್ಕಾಗಿ ನಾನೇನ್ ಮಾಡ್ತೀನಿ, ನಾನು ಕೃತಜ್ಞತೆ ಹೇಳ್ತೇನೆ. ನಾನು ನಿಜವಾಗಿ ಹಲ್ಲೆಲೂಯಾ. ಯಾಕಂತಂದ್ರೆ ನಾವು 2024ರಲ್ಲಿ ನಾವು ಅನೇಕ ಕಣ್ಣೀರಿನ ಒಂದು ಚಿಂತೆ ವೇದನೆಗಳಿಗೆ ನಾವು ಒಳಗಾಗಿದ್ದೇವೆ. ಕೆಲವೊಂದು ಸರ್ತಿ ನಾವು ಭಯಕ್ಕೆ ನಾವು ಒಳಗಾಗಿದ್ದೇವೆ, ಕೆಲವೊಂದು ಶತ್ರುಗಳ ಕಾರ್ಯಗಳಿಗೆ ನಾವು ಒಳಗಾಗಿದ್ದೇವೆ. ಆದ್ರೆ ನಾವು ದೇವರ ಮುಂದುಗಡೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ಈ 2025ರಲ್ಲಿ ದೇವರೇ ನನ್ನನ್ನು ಆಶೀರ್ವಾದ ಮಾಡಪ್ಪ, ನನ್ನ ಮಕ್ಕಳನ್ನ ನೀನು ಆಶೀರ್ವಾದ ಮಾಡು, ನನ್ನ ಮನೆಯನ್ನ ಆಶೀರ್ವಾದ ಮಾಡು, ಮತ್ತು ನಾನು ಮಾಡೋ ಕೆಲಸವನ್ನ ನೀನು ಆಶೀರ್ವಾದ ಮಾಡು, ನನ್ನ ಬಿಸಿನೆಸ್ ಅನ್ನ ನೀನು ಆಶೀರ್ವಾದ ಮಾಡು, ನನ್ನ ಹೊಲವನ್ನ ನೀನು ಆಶೀರ್ವಾದ ಮಾಡು, ನಾನು ಮಾಡುವ ಕೂಲಿಯನ್ನ ನೀನು ಆಶೀರ್ವಾದ ಮಾಡು.